ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ನಾನು ಏನು ಪಾಪ ಮಾಡಿದ್ನೋ, ಬುದ್ಧಿಮಂದ ಇರುವ ಮಗ ಹುಟ್ಟಿದ್ದಾನೆ. ಅವನಿಗೆ ಹೆಣ್ಣು ಯಾರು ಕೊಡುತ್ತಾರೆ? ಅವನಿಗೆ ಅಸಲು ಮದುವೆಯಾಗುತ್ತದೆಯಾ? ನನ್ನ ನಂತರ ಅವರನ್ನು ಯಾರು ನೋಡಿಕೊಳ್ಳುತ್ತಾರೆ? ನಮ್ಮ ನೆಂಟರಿಗೆ ನಮ್ಮ ಆಸ್ತಿ ಬೇಕು, ಆದರೆ ನನ್ನ ಮಗನನ್ನು ನೋಡುವುದಿಲ್ಲ. ಕನಿಷ್ಠ ಒಂದು ತುತ್ತು ಅನ್ನ ಸಹ ಇಡುವುದಿಲ್ಲ. ಇವನಿಗೆ ಶರೀರ ಬೆಳೆದಿದೆ, ಆದರೆ ಬುದ್ಧಿ ಬೆಳೆಯಲಿಲ್ಲ. ಇನ್ನೂ ಚಿಕ್ಕ ಮಗುವಿನ ತರಾನೇ ಇದ್ದಾನೆ ಎಂದು ಬಾಧೆ ಪಡುತ್ತಾ ಮಗನ ಕಡೆ ನೋಡಿದಳು ಧನಲಕ್ಷ್ಮಿ. ಪಂಚೆ ಉಟ್ಟುಕೊಂಡು ಬೀದಿಯಲ್ಲಿ 10 ಜನ ಚಿಕ್ಕ ಮಕ್ಕಳ ಜೊತೆ ಸೇರಿ ಗೋಲಿ ಆಟ ಆಡುತ್ತಿದ್ದಾನೆ ವರುಣ್. ಧನಲಕ್ಷ್ಮಿರವರು ತುಂಬಾ ಶ್ರೀಮಂತರು. ವರುಣ್ ಹುಟ್ಟಿದ ನಂತರ ಧನಲಕ್ಷ್ಮಿ ಅವರ ಗಂಡ ಅನಾರೋಗ್ಯದಿಂದ ತೀರಿಕೊಂಡರು. ವರುಣ್ ಒಬ್ಬನೇ ಮಗ. ಯಾರಿಗೂ ಭಯಪಡದೆ ತುಂಬಾ ಧೈರ್ಯವಾಗಿ ಸಹನೆಯಿಂದ ಬುದ್ಧಿಯಿಂದ ಎಲ್ಲ ಆಸ್ತಿಗಳನ್ನು ತೋಟಗಳನ್ನು ನೋಡಿಕೊಳ್ಳುತ್ತಾ ಎಲ್ಲರಿಗೂ ಕೈಲಾದಷ್ಟು ಸಹಾಯ ಮಾಡುತ್ತಾ ತುಂಬಾ ಗೌರವವಾಗಿ ಬದುಕುತ್ತಾ ಊರಿನಲ್ಲಿ ಎಲ್ಲರಿಗೂ ದೊಡ್ಡ ದಿಕ್ಕಿನಂತೆ ಇದ್ದಾರೆ. ಅಮ್ಮ ಅನ್ನುವ ಕೂಗು ಕೇಳಿ ತನ್ನ ಆಲೋಚನೆಯನ್ನು ಪಕ್ಕಕ್ಕೆ ಇಟ್ಟರು. ಅಮ್ಮ, ಹೊಟ್ಟೆ ಹಸಿಯುತ್ತಿದೆ ಅಂತ ಕೈಯಿಂದ ಸನ್ನೆ ಮಾಡುತ್ತಿರುವ ಮಗನನ್ನು ನೋಡಿ ಆಕೆಯ ತಾಯಿಯ ಮನಸ್ಸು ವಿಲುವಿಲ ಅಂತ ಒದ್ದಾಡಿ ಹೋಯಿತು. ಹೊಟ್ಟೆ ಹಸಿದರೆ ಬಾಯಿ ಸಹ ತೆರೆದು ಕೇಳಲಾರದ ಮಗನನ್ನು ನೆನೆಸಿಕೊಂಡು ದುಃಖಪಟ್ಟು ತನ್ನ ಆಲೋಚನೆಗಳೆಲ್ಲವನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಟು ಮಗನಿಗೆ ಪ್ರೀತಿಯಿಂದ ಊಟ ತಿನ್ನಿಸಿ ಮೂತಿ ತೊಳೆದು ಸ್ವಲ್ಪ ಹೊತ್ತು ಮಲ್ಕೋ ವರುಣ್, ಬಿಸಿಲಲ್ಲಿ ಆಟ ಆಡಬಾರದು ಎಂದರು. ಅಮ್ಮನ ಮಾತು ಕೇಳಿ ಧನಲಕ್ಷ್ಮಿರವರ ಮಡಿಲಲ್ಲಿ ತಲೆ ಇಟ್ಟುಕೊಂಡು ಮಲಗಿಕೊಂಡನು ವರುಣ್. ತನ್ನ ಮಡಿಲಲ್ಲಿ ಮಲಗಿಕೊಂಡ ಮಗನ ತಲೆಯನ್ನು ಸವರುತ್ತಾ, ವಯಸ್ಸಿನ ಜೊತೆ ಬೆಳೆಯಬೇಕಾದ ಮೈಂಡ್ ಸರಿಯಾಗಿ ಬೆಳೆಯದೆ ಬುದ್ಧಿ ಕಡಿಮೆ, ಅಮಾಯಕನಂತೆ ಇರುವ ಮಗನನ್ನು ನೋಡಿ ಮತ್ತೆ ದುಃಖಿಸಿತು ಆ ತಾಯಿ ಮನಸ್ಸು. ವರುಣ್ 26 ವರ್ಷದ ಹುಡುಗ. ಉದ್ದಗೆ ಬೆಳ್ಳಗೆ ತುಂಬಾ ಸುಂದರವಾಗಿ ಇದ್ದಾನೆ. ತಾನು ಬದುಕಿರುವಾಗಲೇ ಮಗನಿಗೆ ಒಂದು ದಾರಿ ಮಾಡಬೇಕು ಅಂತ ಅಂದುಕೊಂಡರು ಧನಲಕ್ಷ್ಮಿರವರು. ತನಗೆ ತುಂಬಾ ನಂಬಿಕಸ್ಥನಾದ ಗುಮಾಸ್ತಾಗೆ ಹೇಳಿದರು. ಜಾತಿ ಕುಲ ಮತ, ಬಡವರು ಶ್ರೀಮಂತರು ಅಂತ ಭೇದ ಭಾವವಿಲ್ಲ. ಒಳ್ಳೆಯದು ಕೆಟ್ಟದ್ದು ಗೊತ್ತಿರುವ ಒಂದು ಒಳ್ಳೆ ಬುದ್ಧಿವಂತ ಹುಡುಗಿಯನ್ನು ನೋಡಿ. ವರದಕ್ಷಿಣೆ ಕಾಣಿಕೆಗಳು ಏನೂ ಬೇಡ. ವರುಣ್ ಬಗ್ಗೆ ಪೂರ್ತಿಯಾಗಿ ಹೇಳಿ ಅವನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಇಷ್ಟಪಟ್ಟ ಹುಡುಗಿಯ ಜೊತೆ ವರುಣ್ಗೆ ಮದುವೆ ಮಾಡಬೇಕು ಎಂದರು. ಗುಮಾಸ್ತ ತನಗೆ ತಿಳಿದಿರುವ ಒಂದು ಮದುವೆಯ ಸಂಬಂಧದ ಬಗ್ಗೆ ಧನಲಕ್ಷ್ಮಿ ಅವರಿಗೆ ಹೇಳಿದನು. ಒಳ್ಳೆಯ ದಿನ ನೋಡಿಕೊಂಡು ಅವರ ಮನೆಗೆ ಹೋದರು. ರಾಮಚಂದ್ರಪ್ಪನವರದು ಒಂದು ಕಾಲದಲ್ಲಿ ಚೆನ್ನಾಗಿ ಬದುಕಿ ಈಗ ಬಡಸ್ಥಿತಿಯಲ್ಲಿರುವ ಕುಟುಂಬ. 3 ಜನ ಮಕ್ಕಳೊಂದಿಗೆ ತನ್ನ ಅಕ್ಕನ ಮಕ್ಕಳನ್ನು ಸಹ ಬೆಳೆಸುತ್ತಾ ಇರುವುದರಲ್ಲೇ ಎಲ್ಲರನ್ನೂ ಸಮಾನವಾಗಿ ನೋಡುತ್ತಿದ್ದಾರೆ. ಧನಲಕ್ಷ್ಮಿರವರು ಆಡಂಬರ ಇಲ್ಲದೆ ತುಂಬಾ ಸಾಧಾರಣವಾಗಿ ರಾಮಚಂದ್ರಪ್ಪನವರ ಮನೆಗೆ ಹೋದರು ವರುಣ್ಗೆ ಹೆಣ್ಣನ್ನು ಕೇಳಲು. ರಾಮಚಂದ್ರಪ್ಪನವರಿಗೆ ಮೊದಲೇ ತಿಳಿಸದೆ ಬಂದಿದ್ದರಿಂದ ಸ್ವಲ್ಪ ಆಶ್ಚರ್ಯವಾಗಿ ಇದ್ದರೂ ಬುದ್ಧಿ ಕಡಿಮೆ ಇರುವ ವರುಣ್ಗೆ ಹೆಣ್ಣನ್ನು ಕೊಡುವುದಕ್ಕೆ ಇಷ್ಟ ಇಲ್ಲ. ಏನೂ ಅಂದುಕೊಳ್ಳಬೇಡಿ ಅಮ್ಮ, ನೀವು ಊಟ ಮಾಡಿಕೊಂಡು ಹೋಗಿ ಅಂತ ಕೈಗಳು ಜೋಡಿಸಿ ನಮಸ್ಕಾರ ಮಾಡುತ್ತಾ ಹೇಳಿದರು. ಮಾವ ಅಂತ ಧ್ವನಿ ಕೇಳಿ ಆ ಧ್ವನಿ ಬಂದ ಕಡೆಗೆ ನೋಡಿದರು ಧನಲಕ್ಷ್ಮಿ ಅವರು. ಒಳಗೆ ಹೋಗಿ ಸೋದರ ಸೊಸೆಯ ಜೊತೆ ಮಾತನಾಡಿ ತನ್ನ ನಿಸ್ಸಹಾಯಕತೆಯನ್ನು ನೆನೆದುಕೊಂಡು ನೋವಿನಿಂದ ಧನಲಕ್ಷ್ಮಿ ಅವರ ಮುಂದಕ್ಕೆ ಬಂದು ಕ್ಷಮಿಸಿ ಎಂದರು. ಸಾಂಪ್ರದಾಯಬದ್ಧವಾಗಿ ಹುಟ್ಟುಕೊಂಡ ಸೀರೆಯಲ್ಲಿ ಬಂದು ಧನಲಕ್ಷ್ಮಿ ಅವರಿಗೆ ನಮಸ್ಕಾರ ಮಾಡಿದಳು 24 ವರ್ಷದ ಅಂಬಿಕಾ. ಹೆಣ್ಣೆಗೆಂಪು, 5.4 ಹೈಟ್. ಆ ಹೈಟ್ಗೆ ತಕ್ಕಂತೆ ತೂಕದಲ್ಲಿ ಸೊಂಟದ ತನಕ ಇರುವ ಜಡೆ. ಕಲರ್ ಕಡಿಮೆಯಾದರೂ ಮುಖದಲ್ಲಿ ಕಳೆ ಇದೆ. ಕಿರುನಗೆಯೊಂದಿಗೆ ಎದುರಿಗೆ ಇರುವವರನ್ನು ಅಟ್ರಾಕ್ಟ್ ಮಾಡುವ ಹಾಗೆ ಇದ್ದಾಳೆ. ರಾಮಚಂದ್ರಪ್ಪ, ನಮ್ಮ ಅಕ್ಕ ಭಾವ ಇಬ್ಬರೂ ಅನಾರೋಗ್ಯದಿಂದ ತೀರಿಕೊಂಡರು. ಆಗ್ಲಿಂದ ನಮ್ಮ ಮಕ್ಕಳ ಜೊತೆ ನಮ್ಮ ಅಕ್ಕನ ಮಕ್ಕಳು ಸಹ ನಮ್ಮ ಹತ್ತಿರ ಬೆಳೆದರು. ಇಬ್ಬರೂ ಹೆಣ್ಣು ಮಕ್ಕಳೇ. ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಒಳ್ಳೆ ಸಂಬಂಧವನ್ನು ತಂದು ಮದುವೆ ಮಾಡಲಾರೇನೋ ಅಂತ ಅಂದುಕೊಂಡಳೋ ಏನೋ ನನ್ನ ಸೋದರ ಸೊಸೆ. ನಿಮ್ಮ ಹುಡುಗನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂದ್ಲು ಎಂದರು ದುಃಖದಿಂದ. ಅಂಬಿಕಾ, ಹಾಗೇನೂ ಇಲ್ಲ ಮಾವ. ಚಿಕ್ಕಂದಿನಲ್ಲೇ ಅಮ್ಮ ಅಪ್ಪ ಇಬ್ಬರೂ ಇಲ್ಲದಿದ್ದರೆ ಎಲ್ಲ ನೀವೇ ಆಗಿ ನಿಮ್ಮ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿಯಿಂದ ಬೆಳೆಸಿದ್ದೀರಿ. ಈ ವಯಸ್ಸಿನಲ್ಲಿ ನಿಮಗೆ ಆರ್ಥಿಕವಾಗಿ ಸಪೋರ್ಟ್ ಆಗಿ ಇರಬೇಕು ಅಂದುಕೊಂಡೆ, ಆದರೆ ಏನೂ ಮಾಡಲಾಗದ ಸ್ಥಿತಿಯಲ್ಲಿ ಇದ್ದೇನೆ. ಈ ರೀತಿಯಾದರೂ ನಿಮಗೆ ಸ್ವಲ್ಪ ಭಾರ ಕಡಿಮೆಯಾಗುತ್ತದೆ ಅಂತ ಅಂದುಕೊಂಡೆ ಮಾವ ಎಂದು ಅಳುತ್ತಾ ರಾಮಚಂದ್ರಪ್ಪನ ಕೈಗಳು ಹಿಡಿದುಕೊಂಡು ಹೇಳಿದಳು. ರಾಮಚಂದ್ರಪ್ಪನ ಹೆಂಡತಿ ಜಾನಕಿ, ಅದಕ್ಕಾಗಿ
ಬುದ್ಧಿಮಂದ ಇರುವವನನ್ನು ಮಾಡಿಕೊಂಡು ಜೀವನ ಪೂರ್ತಿ ನೋವು ಅನುಭವಿಸುತ್ತಾ ಎಂತಹುದೇ ಸುಖ ಸಂತೋಷಗಳು ಇಲ್ಲದೆ ಮೋಡಿಯಾಗಿ ಇರ್ತೀಯಾ ಎಂದರು ನೋವಿನಿಂದ ಬಂದ ಕೋಪದಲ್ಲಿ. ಜಾನಕಿ ಅವರ ಮಾತುಗಳಿಗೆ ಧನಲಕ್ಷ್ಮಿ ಅವರ ತಾಯಿ ಮನಸ್ಸು ನೊಂದುಕೊಂಡಿತು. ಪರವಾಗಿಲ್ಲ ರೀ, ನಾವು ಹೊರಡ್ತೀವಿ. ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿಯನ್ನು ಕೇಳಿದ್ದಕ್ಕೆ ಕ್ಷಮಿಸಿ ಎಂದರು. ಅಂಬಿಕಾ, ಕ್ಷಮಿಸಿ, ನಿಮ್ಮ ಮಗನನ್ನು ನಮ್ಮ ಅತ್ತೆ ಹಾಗೆ ಅಂದಿದ್ದು ತಪ್ಪೆ, ಆದರೆ ಬೇಕಾಗಿ ಅಂದಿಲ್ಲ, ಏನೋ ನೋವಲ್ಲಿ ಅಂದು ಬಿಟ್ಟರು ಎಂದಳು. ಧನಲಕ್ಷ್ಮಿ ಅವರಿಗೆ ಅಂಬಿಕಾ ಸಂಸ್ಕಾರ ಪದ್ಧತಿ ತುಂಬಾ ಇಷ್ಟ ಆಯಿತು. ತುಂಬಾ ಸಹನೆ ಇರುವ ಹುಡುಗಿ, ನಮ್ಮ ವರುಣನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂತ ಅಂದುಕೊಂಡರು ಮನಸ್ಸಿನಲ್ಲಿ. ಅಂಬಿಕಾ ನಿರ್ಣಯಕ್ಕೆ ರಾಮಚಂದ್ರಪ್ಪ ಆತನ ಹೆಂಡತಿ ಒಪ್ಪಿಕೊಂಡರು. ತುಂಬಾ ಸಾಧಾರಣವಾಗಿ ವರುಣ್ ಅಂಬಿಕಾಳ ಮದುವೆ ನಡೆಯಿತು. ಧನಲಕ್ಷ್ಮಿ ಅವರು ವರುಣ್ ಅಂಬಿಕಾಳನ್ನು ಅವರ ಮನೆಗೆ ಕರೆದುಕೊಂಡು ಬಂದರು. ವರುಣ್ ರವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಅಂಬಿಕಾಳಲ್ಲಿ ಯಾವುದೇ ರಿಯಾಕ್ಷನ್ ಇಲ್ಲ, ತುಂಬ ನಾರ್ಮಲ್ ಆಗೇ ಇದ್ದಾಳೆ. ಧನಲಕ್ಷ್ಮಿ ಅವರು ಇದನ್ನೆಲ್ಲ ಗಮನಿಸುತ್ತಲೇ ಇದ್ದಾರೆ. ವರುಣ್ಗೆ ಮದುವೆಯಾದರೂ ಸಹ ಎಲ್ಲ ಅವರ ತಾಯಿಯನ್ನು ಕೇಳುತ್ತಿದ್ದಾನೆ. ಅಂಬಿಕಾ ಜೊತೆ ಆತನಿಗೆ ಮದುವೆಯಾಗಿದೆ ಎಂದು ಆಗಲಿ, ಏನಾದರೂ ಆಕೆಯನ್ನು ಕೇಳಬೇಕು ಎಂದು ಆಗಲಿ ಆತನಿಗೆ ಗೊತ್ತಾಗುತ್ತಿಲ್ಲ. ಏನೋ ಗೊಂಬೆಗಳ ಆಟದಲ್ಲಿ ಮದುವೆ ಅಂದುಕೊಳ್ಳುತ್ತಿದ್ದಾನೆ. 2 ತಿಂಗಳು ಕಳೆದರೂ ವರುಣ್ನಲ್ಲಿ ಎಂತಹುದೇ ಬದಲಾವಣೆ ಇಲ್ಲ. ತಿನ್ನುವುದು, ಚಿಕ್ಕ ಮಕ್ಕಳ ಜೊತೆ ಆಡುವುದು, ಚಿಕ್ಕ ಮಕ್ಕಳನ್ನು ಹೊಡೆಯುವುದು, ಗಿಚ್ಚುವುದು, ಕಚ್ಚುವುದು, ಮನೆಯ ಮೇಲಕ್ಕೆ ಜಗಳಗಳನ್ನು ತರುವುದು. ಧನಲಕ್ಷ್ಮಿ ಅವರು ಅಂಬಿಕಾ ಬಳಿ, ನನ್ನ ಮಗನಿಗೋಸ್ಕರ ನಿನ್ನ ಕತ್ತು ಕೊಯ್ದೆ, ಕ್ಷಮಿಸು ತಾಯಿ ಎಂದು ಕೈಗಳು ಹಿಡಿದುಕೊಂಡರು. ಅಂಬಿಕಾ ಮುಗುಳ್ನಕ್ಕಳು ದುಃಖದಿಂದ. ಧನಲಕ್ಷ್ಮಿ ಅವರಿಗೆ ಒಂದು ಆಲೋಚನೆ ಬಂದಿತು. ತಾನು ದೂರ ಇದ್ರೆ ಅಂಬಿಕಾಳನ್ನು ಕೇಳುತ್ತಾನೆ ಅಲ್ವಾ, ಏನು ಅವಶ್ಯಕತೆ ಇದ್ದರು ಅಂತ ಅಂದುಕೊಂಡರು. ಅಂಬಿಕಾ ತಂಗಿಗೆ ಒಳ್ಳೆ ಸಂಬಂಧವನ್ನು ನೋಡಿ ಮದುವೆ ಮಾಡಿದರು. ರಾಮಚಂದ್ರಪ್ಪನ ಮಕ್ಕಳ ಓದಿಗೆ ಆರ್ಥಿಕವಾಗಿ ಸ್ವಲ್ಪ ಹಣವನ್ನು ಕೊಟ್ಟು ರಾಮಚಂದ್ರಪ್ಪನಿಗೆ ಸ್ವಲ್ಪ ಭೂಮಿಯನ್ನು ಕೊಟ್ಟರು ವ್ಯವಸಾಯ ಮಾಡಿಕೊಳ್ಳಲು. ಈಗ ರಾಮಚಂದ್ರಪ್ಪನವರ ಕುಟುಂಬಕ್ಕೆ ಆರ್ಥಿಕವಾಗಿ ಸಪೋರ್ಟ್ ಆಗಿ ಇದ್ದಾರೆ. ಆದರೆ ಒಂದೇ ನೋವು, ಅಂಬಿಕಾ ಜೀವನದಲ್ಲಿ ಎಂತಹುದೇ ಸುಖ ಸಂತೋಷಗಳು ಇಲ್ಲ ಎಂದು. ಧನಲಕ್ಷ್ಮಿ ಅವರು ಅಂಬಿಕಾ ಬಳಿ, ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ಜೀವನವನ್ನು ನಾಶ ಮಾಡಿದೆ ಅಂತ ತುಂಬಾ ನೋವಾಗ್ತಿದೆ. ಒಂದು ಹೆಣ್ಣು ಮಗುವಿನ ಗೋಳು ನನ್ನ ವಂಶಕ್ಕೆ ತಗಲಬಾರದು ಅಂತ ಏನೋ ನನ್ನ ಆತ್ಮತೃಪ್ತಿಗೋಸ್ಕರ ನಿಮ್ಮವರಿಗೆ ನನಗೆ ತೋಚಿದ ಸಹಾಯ ಮಾಡಿದೆ. ಕೆಲವು ದಿನಗಳು ನಾನು ಮನೆಯಲ್ಲಿ ಇರದೆ ಅವನಿಂದ ದೂರ ಇದ್ರೆ ನಿನ್ನ ಜೊತೆ ಮಾತನಾಡಿ ನಿನಗೆ ಹತ್ತಿರವಾಗುತ್ತಾನೆ ಅಂತ ಅಂದುಕೊಳ್ಳುತ್ತಿದ್ದೇನೆ. ಅವನೇನಾದರೂ ಚಿಕ್ಕ ಮಗುವಿನಂತೆ ವರ್ತಿಸಿದರೆ ಒಬ್ಬ ತಾಯಿಯಂತೆ, ಒಡ ಹುಟ್ಟಿದವಳಂತೆ ಹೊಟ್ಟೆಯಲ್ಲಿ ಇಟ್ಕೊ, ಅಷ್ಟೇ ವಿನಃ ಅವನನ್ನು ಒಡೆಯುವುದು ಬೈಯುವುದು ಮಾಡಬೇಡ. ಅವನನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಮಾತು ಕೊಡ್ತೀಯಾ ಎಂದರು. ಅಂಬಿಕಾ ಧನಲಕ್ಷ್ಮಿ ಅವರನ್ನು ಅಪ್ಪಿಕೊಂಡು, ಹಾಗೆ ಅಂದುಕೊಂಡರೆ ನಮ್ಮವರಿಗೆ ಆರ್ಥಿಕ ಸಹಾಯ ಮಾಡುವುದು ಸಹ ನನಗೆ ಇಷ್ಟ ಇಲ್ಲ, ಆದರೆ ನಿಮ್ಮ ಸಂತೋಷಕ್ಕೋಸ್ಕರ ಅಂದಿದ್ದಕ್ಕೆ ನಾನು ಒಪ್ಪಿಕೊಂಡೆ ಎಂದಳು ದುಃಖದಿಂದ. ಧನಲಕ್ಷ್ಮಿ ಅವರು ತೀರ್ಥಯಾತ್ರೆಗಳಿಗೆ ಹೊರಟರು. ವರುಣ್ ನಾನು ಸಹ ಬರ್ತೀನಿ ಅಂತ ಚಿಕ್ಕ ಮಗುವಿನಂತೆ ಅಳುತ್ತಿದ್ದಾನೆ ಅಮ್ಮನ ಸೆರಗನ್ನು ಹಿಡಿದುಕೊಂಡು. ಧನಲಕ್ಷ್ಮಿ ಅವರು ವರುಣ್ಗೆ, ನಾನು ಮತ್ತೆ ಬೇಗ ಬರ್ತೀನಿ ಕಣೋ, ನಿನಗೆ ಏನಾದರೂ ಬೇಕು ಅಂದ್ರೆ ಅಂಬಿಕಾ ಇದ್ದಾಳೆ ಅಲ್ವಾ, ಕೇಳು ಅಂತ ಹೇಳಿ ಹೊರಟು ಹೋದರು. ವರುಣ್ಗೆ ಏನು ಬೇಕು ಅಂದರೂ ಸನ್ನೆ ಮಾಡಿ ಕೇಳುತ್ತಿದ್ದಾನೆ ಅಂಬಿಕಾಳನ್ನು. ಅಂಬಿಕಾ, ಆ ರೀತಿ ಸನ್ನೆ ಮಾಡಬೇಡ, ಬಾಯಿ ತೆರೆದು ಕೇಳ್ರಿ ಎಂದಳು ಸ್ವಲ್ಪ ಜೋರಾಗಿ. ಆ ಮಾತಿಗೆ ಭಯಪಟ್ಟು ಅಂಬಿಕಾ ಜೊತೆ ಮಾತನಾಡುವುದನ್ನು ಬಿಟ್ಬಿಟ್ಟನು ವರುಣ್. ಹಸಿವು ಅಂತ ಕೈಯಿಂದ ಹೊಟ್ಟೆಯನ್ನು ಸವರಿಕೊಳ್ಳುತ್ತಾ ಏಳುತ್ತಿರುವ ವರುಣನ್ನು ನೋಡಿ ಕರುಣೆ ದುಃಖ ಎರಡೂ ಆಯಿತು ಅಂಬಿಕಾಗೆ. ಅಂಬಿಕಾ ವರುಣ್ನಲ್ಲಿ ಬದಲಾವಣೆ ತರಬೇಕು ಅಂತ ಅಂದುಕೊಂಡಳು. ಆದರೆ ಅದಕ್ಕೆ ಎಷ್ಟೋ ತಾಳ್ಮೆ ಸಹನೆ ಹಠ ಇರಬೇಕು ಅಂತ ತನಗೆ ತಾನೇ ಧೈರ್ಯ ಹೇಳಿಕೊಂಡಳು. ವರುಣ್ ಅಭ್ಯಾಸಗಳು, ಮೈಂಡ್ಸೆಟ್, ಪ್ರವರ್ತನೆ ಎಲ್ಲ ಗಮನಿಸುತ್ತಾ ಒಂದು ಅವಗಾಹನಕ್ಕೆ ಬಂದಳು. ಸ್ವಲ್ಪ ಹಠವಾದಿ, ಬುದ್ಧಿ ಕಡಿಮೆ, ಅಮಾಯಕ, ಭಯ ಸ್ವಲ್ಪ ಜಾಸ್ತಿ ಅಂತ ಅರ್ಥ ಮಾಡಿಕೊಂಡಳು. ಯಾವುದಕ್ಕಾದರೂ ಕೈಯಿಂದ ಸನ್ನೆ ಮಾಡದೆ ಸ್ವಲ್ಪ ಸಹನೆ ತಾಳ್ಮೆಯಿಂದ ಚಿಕ್ಕ ಚಿಕ್ಕ ಮಾತುಗಳು ಮಾತನಾಡಿ ಕೇಳುವುದನ್ನು ಕಲಿಸಿದ್ದಾಳೆ. ಚಿಕ್ಕ ಮಕ್ಕಳ ಜೊತೆ ಗೋಲಿ ಆಟ ಆಡಬಾರದು ಅಂತ ಹೇಳಿದರೆ ಮುನಿಸಿಕೊಂಡು ಕುಳಿತಿರುವ ವರುಣನ್ನು ನೋಡಿ ಕರುಣೆಯಾಗಿ, ಸರಿ, ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಡಿದ ನಂತರ ನನ್ನ ಮಾತು ಕೇಳಬೇಕು ಅಂತ ರೂಲ್ ಇಟ್ಟಳು.
ವರುಣ್ ಡ್ರೆಸ್ಸಿಂಗ್, ಹೇರ್ ಸ್ಟೈಲ್ ಬದಲಾಯಿಸಿದ್ದಾಳೆ. ತನ್ನ ಕೆಲಸಗಳನ್ನು ತಾನು ಮಾಡಿಕೊಳ್ಳುವುದನ್ನು ಕಲಿಸಿದ್ದಾಳೆ. ಸ್ಲೇಟ್ ಬಳಪ ಹಿಡಿಸಿ ಅಕ್ಷರಗಳನ್ನು ತಿದ್ದಿಸಿದಳು. ಈಗ ವರುಣ್ನಲ್ಲಿ ತುಂಬಾ ಬದಲಾವಣೆ ಬಂದಿದೆ. ಆದರೆ ಮದುವೆಯಾಗಿದೆ, ಹೆಂಡತಿ ಜೊತೆ ಹೇಗಿರಬೇಕು ಎಂದು ತಿಳಿಯುತ್ತಿಲ್ಲ. ಅಂಬಿಕಾ ಸಹ ಹಾಗೆ ಆಲೋಚಿಸದೆ ಒಬ್ಬ ಫ್ರೆಂಡ್ ಆಗಿ ವರುಣಿಗೆ ತುಂಬಾ ಹತ್ತಿರ ಆಗಿದ್ದಾಳೆ. ಆದರೆ ಸಂಸಾರ ಹೇಗೆ ಮಾಡಬೇಕು, ಹೆಂಡತಿಯ ಹತ್ತಿರ ಯಾವ ರೀತಿ ಇರಬೇಕು ಅಂತ ಹೇಗೆ ಹೇಳಬೇಕು ಆಕೆಗೆ ಅರ್ಥ ಆಗಲಿಲ್ಲ. ಆದರೆ ಆಕೆಯ ಗಂಡನನ್ನು ಹುಚ್ಚನು ದದ್ದಿಮ್ಮನು ಅಂತ ಯಾರೂ ವ್ಯಂಗ್ಯ ಮಾಡಬಾರದು ಎಂದು ಆಲೋಚಿಸಿದಳು. ಆದರೆ ಶಾರೀರಿಕ ಸುಖ ಆಲೋಚಿಸಲಿಲ್ಲ. ಅಂಬಿಕಾ ತಂಗಿ ಸ್ಪಂದನ ತನ್ನ ಗಂಡ ಆನಂದ್ ಜೊತೆ ಮೊದಲ ಬಾರಿ ಅಕ್ಕನ ಮನೆಗೆ ಬಂದಳು. ಬಂದ ದಿನ ರಾತ್ರಿಯೇ ಅರ್ಥವಾಯಿತು ತನ್ನ ಅಕ್ಕನಿಗೆ ಗಂಡನಿಂದ ಎಂತಹುದೇ ಶಾರೀರಿಕ ಸುಖ ಇಲ್ಲ ಎಂದು. ಆದರೆ ವರುಣ್ನಲ್ಲಿ ಮದುವೆಯಾದಾಗ ಈಗ ತುಂಬಾ ವ್ಯತ್ಯಾಸ ಕಾಣಿಸಿತು ಸ್ಪಂದನಾಗೆ. ಏನಾದರೂ ಹೇಳಿದ್ರೆ ಮಾಡ್ತಾನೆ. ಇನ್ನೂ ಅರ್ಥ ಆಗದಿದ್ದರೂ ತಿಳಿಯದೇ ಇದ್ದರೂ ಮಾಡಿ ತೋರಿಸಿದರೆ ಕಲಿತುಕೊಳ್ಳುತ್ತಿದ್ದಾನೆ ಎಂದು ಗ್ರಹಿಸಿದಳು. ಸ್ಪಂದನ ಆನಂದ್ ಬಳಿ ಒಂದು ಕೋರಿಕೆ ಕೋರಿದಳು, ತನ್ನ ಅಕ್ಕನ ಜೀವನ ಚೆನ್ನಾಗಿರಬೇಕು ಅಂತ. ಆನಂದ್, ಮಹಾರಾಣಿಯವರು ಆರ್ಡರ್ ಮಾಡಿದ್ರೆ ಈ ದಾಸನು ಇಲ್ಲ ಅಂತಾನಾ? ಸರಿ ಮಹಾರಾಣಿಯವರೇ, ಹೇಳಿ ಏನ್ ಮಾಡಬೇಕು ಅಂತ ಆಕೆಯ ಮಡಿಲಲ್ಲಿ ಮಲಗಿಕೊಂಡು ತುಟಿಗಳ ಕಡೆ ಆಸೆಯಿಂದ ನೋಡಿ ಆ ನೋಟ ತುಟಿಗಳಿಂದ ಕುತ್ತಿಗೆಯ ಬಳಿ ನಿಂತವು. ರಾತ್ರಿಯೆಲ್ಲ ನಿದ್ದೆ ಇಲ್ಲ, ಮತ್ತೆ ಸ್ಟಾರ್ಟ್ ಮಾಡಿದ್ರಾ ಎಂದಳು ಮುದ್ದಿನ ಹೆಂಡತಿ. ಹೆಂಡತಿ ಪಕ್ಕದಲ್ಲಿ ಇದ್ದಾಳೆ. ಅದೂ ಅಲ್ಲದೆ ಹೊಸದಾಗಿ ಮದುವೆಯಾಗಿದೆ. ಏನ್ ಮಾಡ್ಲಿ, ಸುಮ್ಮನೆ ಕೂರೋಕೆ ನನ್ನಿಂದ ಆಗ್ತಿಲ್ಲ ಅಂತ ಆಕೆಯನ್ನು ಹಗ್ ಮಾಡಿಕೊಂಡು ಪ್ಲೀಸ್ ಅಂತ ಕೇಳುತ್ತಾ ಆಕೆ ತುಟಿಗಳನ್ನು ಮುದ್ದಾಡಿ ಅವಳ ಮೇಲಕ್ಕೆ ಸೇರಿದನು. ಓಯ್, ನನ್ನ ಬಯಕೆ ಈಡೇರಿತು. ನಿನ್ನ ಬಯಕೆ ಏನು ಅಂತ ಹೀಗೆ ಹೇಳು ಎಂದನು ಆನಂದ್. ಸ್ಪಂದನ ಪಕ್ಕದಲ್ಲಿ ಮಲಗಿಕೊಂಡು, ಈಗ ನೀವು ಮಾಡಿದ್ದು ನಮ್ಮ ಭಾವನಿಗೆ ಅರ್ಥ ಆಗುವ ಥರ ಮಾಡಿದ್ರೆ ಆತ ನಮ್ಮ ಅಕ್ಕನ ಜೊತೆ ಚೆನ್ನಾಗಿರುತ್ತಾನೆ ಅಂತ ಹೇಳಿದ್ಲು ಸ್ಪಂದನ. ಓಯ್, ಹುಚ್ಚ ನಿನಗೆ ಎಂದನು ಆನಂದ್. ಪ್ಲೀಸ್ ಪ್ಲೀಸ್, ಒಂದು ಬಾರಿ ಪ್ಲೀಸ್ ಎಂದಳು. ನಮ್ಮ ಅಪ್ಪ ಅಮ್ಮ ತೀರಿಕೊಂಡರೆ ನಮ್ಮನ್ನು ಮಾವ ಬೆಳೆಸಿದರು. ಅವರಿಗೆ ಇದ್ದಷ್ಟರಲ್ಲಿ ನಮ್ಮನ್ನು ಚೆನ್ನಾಗಿಯೇ ನೋಡಿಕೊಂಡರು, ಚೆನ್ನಾಗಿ ಓದಿಸಿದರು. ಆದರೆ ಮಳೆಗಳು ಇಲ್ಲದೆ ಬೆಳೆಗಳು ನಾಶ ಆಗಿ ಸಾಲಗಳ ಬಾಧೆ ಸಹಿಸಲಾರದೆ ಜಮೀನನ್ನು ಮಾರಿ ಬೇರೆಯವರ ಹತ್ತಿರ ಜಮೀನನ್ನು ಗೇಣಿಗೆಗೆ ತೆಗೆದುಕೊಂಡು ತುಂಬಾ ಕಷ್ಟಪಡುತ್ತಿದ್ದರು. ಅತ್ತೆ ಮನೆಯಲ್ಲಿ ನಮ್ಮನ್ನು ಅವರ ಮಕ್ಕಳನ್ನು ಸಮಾನವಾಗಿ ನೋಡಿಕೊಳ್ಳುತ್ತಿದ್ದಳು. ಮಾವನ ಮಕ್ಕಳು ಇನ್ನೂ ಚಿಕ್ಕವರು. ಅಕ್ಕ ಟೈಲರಿಂಗ್ ಮಾಡುತ್ತಾ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಾ ಮಾವನಿಗೆ ಸಹಾಯ ಮಾಡುತ್ತಿದ್ದಳು. ನಾವು ಹೊರಗಡೆ ಹೋಗಿ ಜಾಬ್ ಮಾಡುವುದು ಮಾವನಿಗೆ ಇಷ್ಟ ಇಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ವರದಕ್ಷಿಣೆ ಕಾಣಿಕೆಗಳು ಕೊಟ್ಟು ನಮಗೆ ಮದುವೆ ಮಾಡಬೇಕು ಅಂದ್ರೆ ಮಾವನಿಗೆ ಕಷ್ಟವಾಗುತ್ತದೆ ಅಂತ ಅಕ್ಕ ಈ ಮದುವೆ ಮಾಡಿಕೊಂಡಳು. ಕನಿಷ್ಠ ಒಂದು ಹೊರೆಯಾದರೂ ಕಡಿಮೆಯಾಗುತ್ತದೆ ಅಂತ ಅಂದುಕೊಂಡಳು. ಅಕ್ಕನವರ ಅತ್ತೆಯವರು ನೀವು ಕೇಳಿದಷ್ಟು ವರದಕ್ಷಿಣೆ ಕಾಣಿಕೆಗಳು ಕೊಟ್ಟು ನಮ್ಮ ಮದುವೆ ಮಾಡಿದರು. ಮಾವನಿಗೆ ಸಹ ತುಂಬಾ ಹೆಲ್ಪ್ ಮಾಡಿದರು. ನನಗೋಸ್ಕರ, ನಮ್ಮ ಮಾವನ ಫ್ಯಾಮಿಲಿಗೋಸ್ಕರ ಇಷ್ಟು ಒಳ್ಳೆಯದನ್ನು ಮಾಡಿದ ಧನಲಕ್ಷ್ಮಿ ಅತ್ತೆಯ ಋಣ ತೀರಿಸಿಕೊಳ್ಳಬೇಕು. ಅದಕ್ಕಾಗಿ ನಿಮ್ಮ ಸಹಾಯ ಬಯಸುತ್ತಿದ್ದೇನೆ. ಸಂಸಾರ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಾವು ಭಾವನಿಗೆ ಹೇಳಲು ಆಗುವುದಿಲ್ಲ ಅಲ್ವಾ? ಸೊ ನಾವು ಮಾಡುವುದು ನೋಡಿ ನಮ್ಮ ಭಾವನಲ್ಲಿ ಏನಾದರೂ ಬದಲಾವಣೆ ಬಂದ್ರೆ ಅಕ್ಕನ ಸಂಸಾರ ಚೆನ್ನಾಗಿರುತ್ತದೆ ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದಳು ಸ್ವಲ್ಪ ಹಿಂಜರಿಯುತ್ತಾ. ಸರಿ, ಗಂಡಸು, ನನಗೆ ನಾಚಿಕೆ ಪಾಚಿಕೆ ಏನೂ ಇಲ್ಲ. ಮತ್ತೆ ನೀನು ನಿಮ್ಮ ಭಾವನ ಮುಂದೆ ಹೇಗೆ ಎಂದನು ಆನಂದ್. ನೀವು ಪಕ್ಕದಲ್ಲಿ ಇರ್ತೀರಾ ಅಲ್ವಾ, ಕವರ್ ಮಾಡಿ ಪ್ಲೀಸ್. ನಮ್ಮ ಅಕ್ಕನ ಸಂಸಾರ ಚೆನ್ನಾಗಿದ್ರೆ ಸಾಕು. ನಾವು ನಮ್ಮ ಕೆಲಸ ಆದ ತಕ್ಷಣ ಇಲ್ಲಿಂದ ಹೊರಟು ಹೋಗೋಣ ಎಂದಳು ಮುದ್ದು ಮುಖದಿಂದ. ನಮ್ಮ ಮದುವೆಯಾದ ನಂತರ ನನ್ನ ಕ್ಯೂಟ್ ಹೆಂಡತಿ ಕೇಳಿದ ಮೊದಲ ಕೋರಿಕೆ. ಸರಿ ಮಹಾರಾಣಿಯವರೇ ಎಂದನು ನಗುತ್ತಾ. ಹಾಗಾದ್ರೆ ಇನ್ನೂ ಲೇಟ್ ಯಾಕೆ, ಈ ದಿನದಿಂದಲೇ ಶುರು ಮಾಡೋಣ ಎಂದಳು. ಓಯ್, ಈಗಲೇ ಅಲ್ವ ಸುಸ್ತಾಗಿದೆ ಅಂದೆ. ಮತ್ತೆ ನಿಮ್ಮ ಭಾವನಿಗೆ ಕಲಿಸಬೇಕು ಅಂತ ನಾನು ಶುರು ಮಾಡಿದ್ರೆ ಮಧ್ಯದಲ್ಲಿ ಬ್ರೇಕ್ ಮಾಡುವುದು ನನ್ನಿಂದ ಆಗಲ್ಲ ಬೇಬಿ, ಓಕೆನಾ ಎಂದನು ನಗುತ್ತಾ. ಓಕೆ ಎಂದಳು ನಾಚಿಕೊಳ್ಳುತ್ತಾ. ಒಂದು ಒಳ್ಳೆ ಕೆಲಸ ಮಾಡುವಾಗ ಸಿಹಿಯಿಂದ ಪ್ರಾರಂಭಿಸಬೇಕು. ಸೊ ಒಂದು ಸ್ಟ್ರಾಂಗ್ ಕಿಸ್ ಕೊಡು ಬೇಬಿ ಎಂದನು. ಹೌದಾ ಅಂತ ನಗುತ್ತಾ ಕೆನ್ನೆಗೆ ಒಂದು ಮುತ್ತನ್ನು ಕೊಟ್ಟಳು. ಇದು ಒಂದು ಮುತ್ತ? ಛೀ, ಇಂತಹ ಸಪ್ಪೆ ಮುತ್ತುಗಳು ಕೊಟ್ರೆ ಮಾಡುವ ಕೆಲಸ ಸಹ ಸಪ್ಪೆಯಾಗಿ ಇರುತ್ತದೆ. ನನಗೆ ಒಳ್ಳೆ ಸ್ಪೈಸಿಯಾಗಿ ಆಟ್ ಕಿಸ್ ಬೇಕು
ಅಂತ ಆಕೆ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದನು. ಸ್ಪಂದನ, ಊಟಕ್ಕೆ ಬನ್ನಿ ಎಂದ ಅಂಬಿಕಾ ಧ್ವನಿ ಕೇಳಿ ಇಬ್ಬರೂ ತಡವರಿಸುತ್ತಾ ಬರ್ತಾ ಇದ್ದೀನಿ ಅಕ್ಕ ಎಂದಳು. ಓಯ್, ಡೈನಿಂಗ್ ಟೇಬಲ್ ಹತ್ರ ನಾನು ಏನು ಮಾಡಿದ್ರೂ ನಾಚಿಕೆ ಪಡದೆ ಕೋಪರೇಟ್ ಮಾಡು. ನಿಮ್ಮ ಭಾವನೆಗೋಸ್ಕರ ಜಸ್ಟ್ ಒಂದು ಟ್ರಯಲ್, ಓಕೆನಾ ಎಂದನು ಆನಂದ್ ಸ್ಪಂದನಾ ಬಳಿ. ಓಹೋ, ಮಹಾರಾಜರು ಆಗ್ಲೇ ಡ್ಯೂಟಿ ಹತ್ತುತ್ತಿದ್ದಾರೆ ಎಂದಳು. ಊಟ ತಿನ್ನುತ್ತಾ ಮಧ್ಯ ಮಧ್ಯದಲ್ಲಿ ಸ್ಪಂದನಾಗೆ ಊಟ ತಿನ್ನಿಸುತ್ತಾ ಕೈಗಳು ಹಿಡಿದುಕೊಳ್ಳುವುದು, ಊಟ ತಿಂದ ನಂತರ ಕೈಗಳು ತೊಳೆದುಕೊಂಡು ಸ್ಪಂದನಾ ಸೀರೆಯ ಸೆರಿಗೆಗೆ ಕೈಗಳನ್ನು ಮೂತಿ ಸಹ ಒರೆಸಿಕೊಳ್ಳುತ್ತಿರುವ ಆನಂದ್ನನ್ನು ಗಮನಿಸುತ್ತಿದ್ದಾನೆ ವರುಣ್. ಅಂಬಿಕಾ ಅಂತ ಕರೆದನು ವರುಣ್. ಮೊದಲ ಬಾರಿಗೆ ತುಂಬಾ ಸ್ವೀಟ್ ಆಗಿ ಕರೆದನು. ನನ್ನ ಹೆಸರು ನನಗೆ ಹೊಸದಾಗಿ ಕೇಳಿಸುತ್ತಿದೆ ಅಂತ ಅಂದುಕೊಂಡು ಏನು ಅಂತ ಕೇಳಿದಳು. ನೀನು ನನಗೆ ಆನಂತರ ಮಾಡುವುದು ಯಾಕೆ ಕಲಿಸಲಿಲ್ಲ ಅಂತ ಕೇಳಿದನು ವರುಣ್. ಅಂಬಿಕಾ ನಸುನಕ್ಕು ಪಕ್ಕಕ್ಕೆ ಹೋದಳು. ರಾತ್ರಿ ಊಟ ಮಾಡುತ್ತಿದ್ದ ವರುಣ್ ಒಂದು ತುತ್ತನ್ನು ಅಂಬಿಕಾ ಬಾಯಿ ಹತ್ತಿರ ಇಟ್ಟು ತಿನ್ನು ಎಂದನು ಕಿರುನಗೆ ಬೀರುತ್ತಾ. ವರುಣ್ ನಗು ನೋಡಿ ಮೊದಲ ಬಾರಿಗೆ ಅಂಬಿಕಾಳಲ್ಲಿ ಸಣ್ಣ ಫೀಲಿಂಗ್ ಸ್ಟಾರ್ಟ್ ಆದವು. ಅಪ್ರಯತ್ನವಾಗಿ ಬಾಯಿ ತೆರೆದಳು. ಬಾಯಲ್ಲಿ ಅನ್ನದ ತುತ್ತು ಇಟ್ಟಿದ್ದ ವರುಣ್ ಕೈ ಬೆರಳುಗಳಿಗೆ ಅಂಬಿಕಾ ತುಟಿಗಳು ತಾಕಿ ಅವನಿಗೆ ತಿಳಿಯದ ಒಂದು ಹೊಸ ಅನುಭೂತಿ ಮೂಡಿತು ವರುಣ್ಗೆ. ಊಟ ತಿಂದ ನಂತರ ಕೈ ತೊಳೆದುಕೊಂಡು ಅಂಬಿಕಾ ಸೀರೆಯ ಸೆರಿಗೆಗೆ ಕೈಗಳನ್ನು ಒರೆಸಿದನು. ಓಯ್, ನಿಮ್ಮ ಭಾವ ಚೆನ್ನಾಗಿಯೇ ಫಾಲೋ ಆಗುತ್ತಿದ್ದಾರೆ. ನಮ್ಮ ಪ್ಲಾನ್ ಸಕ್ಸಸ್ ಆಗುತ್ತದೆ ಅಂತ ನಂಬಿಕೆ ಇದೆ ಎಂದನು ಆನಂದ್ ಸ್ಪಂದನಾ ಬಳಿ. ಮಧ್ಯರಾತ್ರಿಯಲ್ಲಿ ಬಿಕ್ಕಳಿಕೆಗಳು ಶುರುವಾಗಿ ನೀರಿಗೋಸ್ಕರ ಕಿಚನ್ಗೆ ಹೋಗಿ ನೀರು ಕುಡಿದು ಮಲಗಿಕೊಳ್ಳುವುದಕ್ಕೆ ಹೋಗುತ್ತಿರುವ ವರುಣ್ಗೆ ಏನೋ ಸಣ್ಣ ಸಣ್ಣ ಸೌಂಡ್ಸ್ ಕೇಳಿಸಿ ಭಯದಿಂದ ಮುಂದಕ್ಕೆ ಹೋಗಲು ಹೋದವನು ಹಬ್ಬ ಆನಂದ್ ಎಂದ ಸಣ್ಣ ಧ್ವನಿ ಕೇಳಿಸಿ ಏನಾಗಿರುತ್ತದೆ ಅಂತ ಸ್ವಲ್ಪ ತೆರೆದಿರುವ ಕಿಟಕಿಯಿಂದ ಒಳಗೆ ನೋಡಿದನು. ಸ್ಪಂದನಾಳನ್ನು ಕವರ್ ಮಾಡುತ್ತಾ ಪೂರ್ತಿಯಾಗಿ ಆಕೆಯ ಮೇಲೆ ಇದ್ದು ಆಕೆಯ ಮುಖದ ತುಂಬ ಮುತ್ತುಗಳನ್ನು ಕೊಡುತ್ತಾ ಕೆನ್ನೆಯನ್ನು ಕಚ್ಚಿ ಕತ್ತಿನ ಕೆಳಗಡೆ ಮುದ್ದಾಡುತ್ತಾ ರೊಮ್ಯಾನ್ಸ್ ಮಾಡುತ್ತಿರುವ ಆನಂದ್ನನ್ನು ನೋಡಿದನು ವರುಣ್. ತವಕದಿಂದ ಕಣ್ಣುಗಳು ಮುಚ್ಚಿಕೊಂಡು ರೊಮ್ಯಾನ್ಸ್ ಅನ್ನು ಆಸ್ವಾದಿಸುತ್ತಾ ಆನಂದ್ ತಲೆಯನ್ನು ತನ್ನ ಹೊಟ್ಟೆಗೆ ಹಪ್ಪಿಕೊಳ್ಳುತ್ತಿರುವ ಸ್ಪಂದನಾಳನ್ನು, ಇನ್ನೂ ಏನೇನೋ ಮಾಡುತ್ತಿರುವ ಆನಂದ್ನನ್ನು, ಆನಂದ್ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡುತ್ತಿರುವ ಸ್ಪಂದನಾಳನ್ನು, ಅವರಿಬ್ಬರನ್ನು ಬದಲಿಸಿ ಬದಲಿಸಿ ನೋಡುತ್ತಿರುವ ವರುಣ್ನಲ್ಲಿ ಏನೋ ಬದಲಾವಣೆ. ಯಾವುದೋ ಹೊಸ ಆಟ, ಅಂಬಿಕಾ ಜೊತೆ ಆಡಬೇಕು ಅಂತ ಅಂದುಕೊಳ್ಳುತ್ತಾ ತಮ್ಮ ರೂಮಿಗೆ ಬಂದು ಏಕಾಏಕಿ ಅಂಬಿಕಾ ಮೇಲಕ್ಕೆ ಸೇರಿ ಮುತ್ತುಗಳು ಕೊಡುತ್ತಾ ತುಟಿಗಳನ್ನು ಚಪ್ಪರಿಸಿ ಕತ್ತಿನ ಹತ್ತಿರ ಮುದ್ದಾಡಿ ಎದೆಯ ಹತ್ತಿರಕ್ಕೆ ಸೇರಿದನು. ಅಂಬಿಕಾಗೆ ಒಂದು ನಿಮಿಷ ಶಾಕ್. ಏನು ನಡೀತಿದೆ ಅಂತ ಅರ್ಥ ಆಗ್ತಿಲ್ಲ. ಎದೆ ಮೇಲಿಂದ ಸೊಂಟದ ಹತ್ತಿರಕ್ಕೆ ಸೇರಿ ಮುದ್ದಾಡುತ್ತಿರುವ ವರುಣ್ನಲ್ಲಿ ಇನ್ನೂ ಏನೋ ಬದಲಾವಣೆ, ಯಾವತ್ತೂ ಇಲ್ಲದ ವಿಚಿತ್ರವಾದ ಅನುಭೂತಿ. ಇನ್ನೂ ಬೇರೆ ಏನೋ ಬೇಕು, ಏನೋ ಮಾಡಬೇಕು ಎಂಬ ಬಯಕೆ ಶುರುವಾಯಿತು. ಆಕೆ ಬ್ಲೌಸ್ ಬುಕ್ ಸೆಳೆದನು ಜೋರಾಗಿ. ಅವುಗಳನ್ನು ಮುದ್ದಾಡುತ್ತಿರುವ ಅವನಲ್ಲಿ ಗಂಡಸು ಪೂರ್ತಿಯಾಗಿ ಎಚ್ಚೆತ್ತುಕೊಂಡು ಆಕೆಯನ್ನು ಆಕ್ರಮಿಸಿದನು. ಹೊಸ ಆಟ ಚೆನ್ನಾಗಿದೆ, ಏನೂ ತಿಳಿಯದ ಅನುಭೂತಿ, ಅಭ್ಯಾಸ ಇಲ್ಲದ ಸುಖ. ತುಂಬಾ ಇಷ್ಟವಾಗಿ ಮತ್ತೆ ಆಕೆಯನ್ನು ಒರಟಾಗಿ ಆಕ್ರಮಿಸಿದನು. ಬೆಳಗಿನ ಜಾವ ಎದ್ದು ಅವರ ಅಕ್ಕನವರ ರೂಮಿನ ಬಳಿ ಬಂದು ಕಿಟಕಿಯಿಂದ ಹಿಣಿಕಿ ನೋಡಿದ ಸ್ಪಂದನಾಗೆ ತುಂಬಾ ಸಂತೋಷವಾಯಿತು. ಅಸ್ತವ್ಯಸ್ತವಾಗಿರುವ ಸೀರೆ, ಹರೆನಗ್ನವಾಗಿರುವ ಅಕ್ಕನನ್ನು ನೋಡಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗುತ್ತಾ ಹೋಗಿ ಆನಂದ್ಗೆ ಹೇಳಿದಳು. ಅಂಬಿಕಾಗೆ ಹೇಳದೆ ಇಬ್ಬರೂ ಎದ್ದವರು ತಮ್ಮ ಮನೆಗೆ ಮರಳಿ ಹೊರಟು ಹೋದರು. ಎಷ್ಟೊತ್ತಿಗೂ ಎಚ್ಚರವಾದ ಅಂಬಿಕಾಗೆ ಮೈಕೈ ತುಂಬಾ ನೋಯ್ತಿದೆ. ಅಲ್ಲಲ್ಲಿ ಕೈಗಳಿಂದ ಗಿಚ್ಚಿ ಹಲ್ಲುಗಳಿಂದ ಕಚ್ಚಿರುವ ಸಣ್ಣ ಸಣ್ಣ ಗಾಯಗಳು. ವಿಪರೀತವಾದ ನೋವಿನಿಂದ ಜ್ವರ ಬಂದಿದೆ. ತನ್ನ ಪಕ್ಕದಲ್ಲೇ ಗಾಢ ನಿದ್ರೆ ಮಾಡುತ್ತಿರುವ ವರುಣನ್ನು ನೋಡಿ ಅವನ ಲುಂಗಿಯನ್ನು ಸರಿ ಮಾಡಿ ಅಸ್ತವ್ಯಸ್ತವಾಗಿರುವ ತನ್ನ ಸೀರೆಯನ್ನು ಸರಿ ಮಾಡಿಕೊಂಡು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು ವರುಣನ್ನು ಎಬ್ಬಿಸಿದಳು. ನಿದ್ದೆ ಎದ್ದ ವರುಣನ್ನು ಕೇಳಿದಳು, ಏನು ಹೀಗೆ ಮಾಡಿದ್ರಿ ಅಂತ. ನೀನು ನನಗೆ ಯಾಕೆ ಕಲಿಸಲಿಲ್ಲ? ತುಂಬಾ ತುಂಬಾ ಚೆನ್ನಾಗಿದೆ ಈ ಆಟ, ಮತ್ತೆ ಹಾಡಿಕೊಳ್ಳೋಣ ಎಂದನು. ಹೇಗೆ ಗೊತ್ತಾಯ್ತು ಎಂದಳು. ಆನಂದ್ನನ್ನು ನೋಡಿದೆ ಎಂದನು. ಓ ಅಯ್ಯೋ, ಆ ರೀತಿ ಬೇರೆಯವರ ಪರ್ಸ್ನಲ್ ನೋಡಬಾರದು, ನಮ್ಮ ಪರ್ಸ್ನಲ್ ಯಾರಿಗೂ ಹೇಳಬಾರದು ಎಂದಳು. ಹೌದಾ, ಸರಿ, ಹಾಗಾದ್ರೆ ಈ ಸಲ ನೋಡುವುದಿಲ್ಲ, ನಮ್ಮದು ಸಹ ಹೇಳುವುದಿಲ್ಲ ಎಂದನು ಬುದ್ಧಿವಂತನಂತೆ. ಅಂಬಿಕಾ, ಹೊಸ ಆಟ ಚೆನ್ನಾಗಿದೆ, ಮತ್ತೆ ಆಡೋಣ ಎಂದನು ವರುಣ್.
ಇದು ಆಟ ಅಲ್ಲ, ಸೃಷ್ಟಿಯ ಕಾರ್ಯ. ರಾತ್ರಿಗೆ ಹಾಡ್ಕೊಳ್ಳೋಣ, ಈಗ ಬೇಡ. ಎದ್ದು ಸ್ನಾನ ಮಾಡಿ ಟಿಫನ್ ತಿನ್ನೋಣ ಬನ್ನಿ ಎಂದಳು. ಆ ಸರಿ, ನನಗೆ ತುಂಬ ಇಷ್ಟ ಆಯಿತು. ರಾತ್ರಿಗೆ ಖಚಿತವಾಗಿ ಹಾಡ್ಕೊಳ್ಳೋಣ ಎಂದನು ವರುಣ್. ಮನೆಯ ಕೆಲಸದವರಿಗೆ ಕೆಲಸಗಳನ್ನು ಒಪ್ಪಿಸಿ ಸುಸ್ತಾಗ್ತಿದೆ ಅಂತ ಮಲಗಿಕೊಂಡಿರುವ ಅಂಬಿಕಾಳನ್ನು ನೋಡಿ ಸ್ವಲ್ಪ ದುಃಖಪಟ್ಟು ಆಕೆಯ ಪಕ್ಕಕ್ಕೆ ಸೇರಿ ಆಕೆಯನ್ನು ಅಪ್ಪಿಕೊಂಡು ಮಲಗಿಕೊಂಡನು ವರುಣ್. ಆ ಅಪ್ಪುಗೆ ಇಷ್ಟ ಆಯಿತು ಅಂಬಿಕಾಗೆ. ವರುಣ್ ಸ್ವಲ್ಪ ಮೆಚೂರ್ಡ್ ಆಗಿ ಬಿಹೇವ್ ಮಾಡುವುದು ಮನಸ್ಸಿಗೆ ಸಂತೋಷ ಅನ್ನಿಸಿ ಇನ್ನೂ ಬಿಗಿಯಾಗಿ ಅಪ್ಪಿಕೊಂಡು ಮಲಗಿಕೊಂಡಳು ಅಂಬಿಕಾ. ರಾತ್ರಿ ಊಟದ ನಂತರ ಮತ್ತೆ ಆಟ ಆಡಿಕೊಳ್ಳೋಣ ಎಂದನು ವರುಣ್ ಅಂಬಿಕಾ ಬಳಿ. ಬೆಳಗ್ಗೆ ಮೆಡಿಸಿನ್ ತೆಗೆದುಕೊಂಡರೂ ಇನ್ನೂ ಸುಸ್ತು, ಪ್ರೈವೇಟ್ ಪಾರ್ಟ್ನಲ್ಲಿ ಸ್ವಲ್ಪ ಪೈನ್ ಇದ್ದರೂ ವರುಣನ್ನು ಬೇಸರಪಡಿಸುವುದು ಇಷ್ಟವಿಲ್ಲದೆ ಫ್ರೆಶ್ ಆಗಿ ಹೂಗಳು ಮುಡಿದುಕೊಂಡು ಬಂದಳು. ಬಂದ ತಕ್ಷಣ ಬೆಡ್ ಮೇಲಕ್ಕೆ ತಳ್ಳಿ ಆಕೆಯ ಮೇಲಕ್ಕೆ ಸೇರಿದನು ಆತುರವಾಗಿ. ಸ್ವಲ್ಪ ಹಿರಿ ಅಂತ ವರುಣನ್ನು ಪಕ್ಕಕ್ಕೆ ಸರಿಸಿ ಎದ್ದು ಕುಳಿತುಕೊಂಡಳು. ಮುನಿಸಿಕೊಂಡಂತೆ ಇರುವ ವರುಣನ್ನು ನೋಡಿ ನಕ್ಕು ಹತ್ತಿರಕ್ಕೆ ತೆಗೆದುಕೊಂಡು ತಲೆಯಲ್ಲಿ ಇರುವ ಮಲ್ಲಿಗೆ ಹೂದಿಂಡಿನಿಂದ ಒಂದು ಹೂವನ್ನು ತೆಗೆದು, ಈ ಹೂವನ್ನು ನೀವು ಹೇಗೆ ಹಿಡಿದುಕೊಳ್ಳುತ್ತೀರಾ? ಇದನ್ನು ಹಿಸ್ಕಾಕುತ್ತೀರಾ ಎಂದಳು. ಚಿಕ್ಕ ಹೂವು ಅಲ್ವಾ, ಸ್ಮೆಲ್ ನೋಡಿ ಮೃದುವಾಗಿ ಹಿಡಿದುಕೊಳ್ಳುತ್ತೇನೆ ಎಂದನು. ಮತ್ತೆ ನಾನು ಸಹ ಹೂವಿನಂತೆ ಅಲ್ವಾ, ಮೃದುವಾಗಿ ಹಿಡಿದುಕೊಳ್ಳಬೇಕೇ ವಿನಃ ಒರಟಾಗಿ ವರ್ತಿಸಿದರೆ ಹೇಗೆ? ಹೂವಾದರೂ ಹೆಣ್ಣು ಮಗು ಆದರೂ ಮೃದುವಾಗಿ ಸ್ಪರ್ಶಿಸುತ್ತಿದ್ದರೆ ಸಂತೋಷವನ್ನು ಕಲ್ಪಿಸುತ್ತದೆ. ಒರಟಾಗಿ ವರ್ತಿಸಿದರೆ... ನಿಲ್ಲಿಸು ಅಂಬಿಕಾ, ನನಗೆ ಅರ್ಥ ಆಗ್ತಿಲ್ಲ ಎಂದನು ವರುಣ್. ನಸುನಕ್ಕು ಬೆಡ್ ಮೇಲೆ ಮಲಗಿಕೊಂಡಳು. ಆಕೆ ಮೇಲಕ್ಕೆ ಸೇರಿದನು. ಮುಖದ ತುಂಬ ಮುತ್ತಿನ ಸುರುಮಳೆ ಸುರಿಸಿ ತುಟಿಗಳನ್ನು ಮುದ್ದಾಡುತ್ತಿದ್ದರೆ ಆತುರದಿಂದ ವರುಣನ್ನು ಜೋರಾಗಿ ಗಿಚ್ಚಿದಳು ಅಂಬಿಕಾ. ಬೆಳ್ಳಗಿರುವ ಚರ್ಮ ಕೆಂಪಾಗಿ ಗಾಯ ಆಗಿರುವ ಹತ್ತಿರ ಲೈಟ್ ಆಗಿ ಬ್ಲಡ್ ಬರ್ತಿದೆ. ಅದನ್ನು ನೋಡಿ ಅಳುಮುಖ ಇಟ್ಟನು. ನೋವಾಗ್ತಿದೆಯಾ ಅಂತ ಕೇಳಿದಳು. ಗಿಚ್ಚಿದರೆ ನೋವಾಗುತ್ತದೆ ಅಲ್ವಾ ಎಂದನು. ಮತ್ತೆ ರಾತ್ರಿ ನನ್ನನ್ನು ಗಿಚ್ಚಿ ಕಚ್ಚಿದೆ ಅಲ್ವಾ, ಮತ್ತೆ ನನಗೆ ಹೇಗೆ ಇರುತ್ತದೆ ಎಂದಳು. ಮುಖ ಚಿಕ್ಕದು ಮಾಡಿಕೊಂಡ ವರುಣನ್ನು ನೋಡಿ ಮುದ್ದಾಗಿ ನಗುತ್ತಾ ಮುಖದ ತುಂಬ ಮುತ್ತುಗಳನ್ನು ಕೊಡುತ್ತಾ ಮುಂದಿನ ಹಲ್ಲುಗಳಿಂದ ಮೀಸೆಯನ್ನು ಸಣ್ಣಗೆ ಎಳೆದು ನಾಲಿಗೆಯಿಂದ ತುಟಿಯಂಚನ್ನು ತಾಕುತ್ತಾ ಪ್ರೀತಿಯಿಂದ ಚುಂಬಿಸಿದಳು. ತುಟಿಗಳನ್ನು ಬಿಟ್ಟು ಕಿವಿಯಂಚನ್ನು ಸಣ್ಣಗೆ ಬೈಟ್ ಮಾಡಿ ಕತ್ತಿನ ಬಳಿ ಕಿಸ್ ಮಾಡುತ್ತಾ ಬೆಳ್ಳಗಿನ ಕತ್ತಿನ ಮೇಲೆ ಕಪ್ಪು ಚಿಕ್ಕ ಹುಟ್ಟುಮಚ್ಚೆಯನ್ನು ನೋಡಿ, ಹೆಣ್ಣು ಮಕ್ಕಳಿಗೆ ಇರುವಂತೆ ತುಂಬ ಚೆನ್ನಾಗಿದೆ ಹುಟ್ಟುಮಚ್ಚೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಕೆಳಕ್ಕೆ ಇಳಿದು ಚೆಸ್ಟ್ ಮೇಲೆ ಇರುವ ರೋಮಗಳ ಜೊತೆ ಹಾಡುತ್ತಾ ನಿಪಿಲ್ಸನ್ನು ಸ್ಮೂತಾಗಿ ನಾಲಿಗೆಯಿಂದ ಟಚ್ ಮಾಡುತ್ತಾ ಮೆಲ್ಲನೆ ಚಪ್ಪರಿಸಿ ತಲೆ ಮೇಲೆ ಕೆತ್ತಿ ವರುಣನ್ನು ನೋಡಿದಳು. ಏನೋ ಗೊತ್ತಿರದ ಫೀಲ್ನಿಂದ ಕಣ್ಣುಗಳು ಮುಚ್ಚಿಕೊಂಡಿದ್ದಾನೆ. ತೊಡೆಯ ಮೇಲೆ ತಾನು ಮಾಡಿದ ಗಾಯವನ್ನು ನೋಡಿ ಆ ಗಾಯಕ್ಕೆ ಮುತ್ತನ್ನು ಕೊಟ್ಟು ನಾಲಿಗೆಯಿಂದ ಸವರುತ್ತಾ ಸ್ವಾರಿ ಎಂದಳು. ಓಹೋ, ಹೀಗೆ ಮಾಡಬೇಕಾ ಅನ್ನುವ ಥರ ಇದೆ ವರುಣ್ ಮುಖಭಾವಗಳು. ವರುಣ್ಗೆ ಅರ್ಥ ಆಗಿದೆ. ರಾತ್ರಿಗಿಂತ ಈಗ ಇನ್ನೂ ತುಂಬ ಇಷ್ಟ ಆಗಿದೆ. ಏನೋ ಹೊಸ ಸುಖ, ಸಿಹಿಯಾದ ಅನುಭವ, ತುಂಬ ಚೆನ್ನಾಗಿದೆ. ಮತ್ತೊಂದು ಬಾರಿ ವರುಣನ್ನು ಬಿಗಿಯಾಗಿ ಹಪ್ಪಿಕೊಂಡು ತನ್ನ ತುಟಿಗಳನ್ನು ಅವನ ತುಟಿಗಳೊಂದಿಗೆ ಬೆರೆಸಿದಳು. ವರುಣ್ ಮೂಗಿಗೆ ತನ್ನ ಮೂಗಿನಿಂದ ಉಜ್ಜುತ್ತಾ ಸೋ ಸ್ವೀಟ್ ಮೈ ಡಿಯರ್ ಅಂತ ವರುಣನ್ನು ಬಿಟ್ಟು ನಸುನಕ್ಕು ಬೆಡ್ ಮೇಲೆ ಮಲಗಿಕೊಂಡಳು. ಅಂಬಿಕಾ ಮೇಲಕ್ಕೆ ಬಾಗಿ ಹಣೆಗೆ ಮುತ್ತನ್ನು ಕೊಟ್ಟು ಕೆನ್ನೆಯ ಮೇಲೆ ಮುತ್ತು ಕೊಡುತ್ತಾ ಕೆನ್ನೆಯನ್ನು ಕಚ್ಚಿ ಬಾಯಿಂದ ತುಟಿಯನ್ನು ಎಳೆದುಕೊಂಡನು. ತುಂಬ ಸ್ಮೂತಾಗಿ ಶುರುವಾದ ಮುತ್ತು ಹಾರ್ಡಾಗಿ ಬದಲಾಯಿತು. ಕತ್ತಿನ ಸುತ್ತ ಮುತ್ತುಗಳು ಕೊಡುತ್ತಾ ಬೆನ್ನನ್ನು ತಾಕುತ್ತಾ ಎದೆಯ ಹತ್ತಿರಕ್ಕೆ ಬಂದನು. ಎದೆಯ ಹಂದಗಳಿಗೆ ಅಡ್ಡಲಾಗಿ ಇದ್ದ ಸೆರಗನ್ನು ತೆಗೆದನು. ಬ್ಲೌಸನ್ನು ದಾಟಿ ಹೊರಗಡೆ ಕಾಣಿಸುತ್ತಿರುವ ಹಂದಗಳಿಗೆ ಮುತ್ತುಗಳನ್ನು ಕೊಡುತ್ತಾ, ಹೊರಗಡೆ ತೆಗೆಯುತ್ತೀಯಾ? ನನಗೆ ಬರುವುದಿಲ್ಲ, ಅದಕ್ಕೆ ರಾತ್ರಿ ಗಟ್ಟಿಯಾಗಿ ಹೇಳಿದೆ ಎಂದನು. ಆತನ ಮುಗ್ಧ ಮುಖವನ್ನು ನೋಡಿ ಮುಸಿಮುಸಿಯಾಗಿ ನಗುತ್ತಾ ಬ್ಲೌಸಿನ ಉಕ್ಸನ್ನು ಒಂದೊಂದೇ ತೆಗೆಯಲು ಪ್ರಾರಂಭಿಸಿದಳು. ಅವುಗಳನ್ನು ಹೇಗೆ ತೆಗೆಯಬೇಕು ಅಂತ ನೋಡುತ್ತಿರುವ ವರುಣ್ಗೆ ಇದ್ದಕ್ಕಿದ್ದಂತೆ ದುಃಖದಿಂದ ಮನಸ್ಸು ಚುರುಕೆಂದಿತು. ರಾತ್ರಿ ತಿಳಿಯದೆ ಮಾಡಿದ ಉಗುರಿನ ಗಾಯಗಳು, ಹಲ್ಲುಗಳಿಂದ ಕಚ್ಚಿದ ಗಾಯಗಳನ್ನು ನೋಡಿ ಸಾರಿ ಅಂತ ಹೇಳಿದನು ಆಕೆಯ ಕಣ್ಣುಗಳನ್ನು ನೋಡುತ್ತಾ. ಬೇಡ, ನನಗೆ ಇನ್ನೊಂದು ಬಾರಿ ಸಾರಿ ಹೇಳ್ಬೇಡ ಎಂದು ಮುತ್ತು ಕೊಟ್ಟಳು. ಎದೆಯನ್ನು ಸ್ಮೂತಾಗಿ ತಾಗುತ್ತಾ ಅವುಗಳ ಮೇಲೆ ಇರುವ ಚಿಕ್ಕ ಚಿಕ್ಕ ಗಾಯಗಳಿಗೆ ಮುತ್ತುಗಳು ಕೊಡುತ್ತಾ ತೇವದ ನಾಲಿಗೆಯಿಂದ ಸವರುತ್ತಾ ಬಾಯಿಯ ಒಳಗಡೆ ತೆಗೆದುಕೊಂಡನು. ತವಕದಿಂದ ಅವನ ತಲೆಯನ್ನು ಎದೆಗೆ ಹಪ್ಪಿಕೊಂಡಳು.
ಸೊಂಟವನ್ನು ಸ್ವಲ್ಪ ಹೊತ್ತು ಮುದ್ದಾಡಿ ಇನ್ನು ಸ್ವಲ್ಪ ಕೆಳಗಡೆಗೆ ಬಂದನು. ಆಕೆಯ ಸೆನ್ಸಿಟಿವ್ ಪಾರ್ಟನ್ನು ನೋಡಿ ತುಂಬ ನೋವಾಯಿತು. ಕಳೆದ ರಾತ್ರಿ ಮೂರ್ಖದಿಂದ ಹೊರಟಾಗಿ ಮಾಡಿದ್ದು ನೆನಪು ಮಾಡಿಕೊಂಡು ಸ್ವಾರಿ ಹೇಳಲು ಹೋಗಿ ಸ್ವಾರಿಗೆ ಬದಲಾಗಿ ಮುತ್ತುಗಳು ಕೊಟ್ಟನು ಅಂಬಿಕಾ ಹೇಳಿದ್ದು ನೆನಪಿಟ್ಟುಕೊಂಡು. ಆ ಗಾಯಗಳಿಗೆಲ್ಲ ತುಂಬ ಮುತ್ತುಗಳನ್ನು ಕೊಟ್ಟನು. ಅವನಲ್ಲಿರುವ ಗಂಡಸು ಪೂರ್ತಿಯಾಗಿ ಹೊರಗಡೆ ಬಂದು ಆಕೆಗೆ ಸ್ವಲ್ಪನೂ ನೋವಾಗದಂತೆ ಆಕೆಯನ್ನು ತನ್ನಲ್ಲಿ ಲೀನ ಮಾಡಿಕೊಂಡನು. ಅವನ ಚರ್ಯಕ್ಕೆ ಆಕೆಯಲ್ಲಿರುವ ಹೆಣ್ಣಿನತನ ಹೆಚ್ಚೆತ್ತುಕೊಂಡು ಕಳೆದ ರಾತ್ರಿಯ ನೋವನ್ನು ಮೀರಿ ಇನ್ಯಾವುದೋ ಸುಖ ಅನ್ನಿಸಿತು. ಅವನಿಗೆ ಪೂರ್ತಿಯಾಗಿ ಸಹಕರಿಸಿದಳು. ಆ ದಿನ ರಾತ್ರಿನೇ ಅಲ್ಲ, ಪ್ರತಿದಿನ ರಾತ್ರಿ ವರುಣ್ ಅಂಬಿಕಾ ಒಂದಾಗುತ್ತಲೇ ಇದ್ದಾರೆ. ಒಂದು ದಿನ ಸ್ಪಂದನ ಕಾಲ್ ಮಾಡಿ ವಿಷಯವನ್ನೆಲ್ಲ ವಿವರವಾಗಿ ಹೇಳಿ ಭಾವನಲ್ಲಿ ಬದಲಾವಣೆಗೋಸ್ಕರ ಭಾವನ ಮುಂದೆ ಹಾಗೆ ಇದ್ದೆವು. ಅದಕ್ಕೆ ನಾಚಿಕೆ ಗಿಲ್ಟಿ ಫೀಲಿಂಗ್ನಿಂದ ನಿಮಗೆ ಹೇಳದೆ ಬಂದು ಬಿಟ್ಟೆವು. ಭಾವನಿಗೆ ಹೇಳ್ಬೇಡ ಅಕ್ಕ ಎಂದಳು. ಫೋನ್ ಸ್ಪೀಕರ್ನಲ್ಲಿ ಇದ್ದು ಪಕ್ಕದಲ್ಲೇ ಕುಳಿತುಕೊಂಡು ಇವರ ಮಾತುಗಳನ್ನು ಕೇಳಿ ನಕ್ಕನು ವರುಣ್. 4 ತಿಂಗಳ ನಂತರ. ನಿಮ್ಮ ಮಗನನ್ನು ನಾನು ಸಹಿಸಲಾರೆ. ನಿಮ್ಮ ಮಗ ಮಾಡಿದ ಘನಕಾರ್ಯವನ್ನು ಬಂದು ನೋಡಿ ಅಂತ ಕಾಲ್ ಮಾಡಿ ಹೇಳಿದಳು ಅಂಬಿಕಾ ಧನಲಕ್ಷ್ಮಿ ಅವರಿಗೆ. ಗಾಬರಿಯಿಂದ ಬಂದರು ಧನಲಕ್ಷ್ಮಿ ಅವರು. ಹೊರಗಡೆ ತೋಟದ ಕೆಲಸ ಮಾಡುತ್ತಿರುವ ವರುಣನನ್ನು ನೋಡದೆ ಅಂಬಿಕಾ ಹತ್ತಿರಕ್ಕೆ ಹೋಗಿ ಮಾತನಾಡುತ್ತಿದ್ದಾರೆ. ಅಂಬಿಕಾ ಮುಖದಲ್ಲಿ ಏನೋ ಒಂದು ಹೊಸ ಕಳೆ ಕಾಣಿಸುತ್ತಿದೆ. ನಗುತ್ತಾ ಮಾತನಾಡಿಕೊಳ್ಳುತ್ತಿರುವ ಅತ್ತೆ ಸೊಸೆಯನ್ನು ನೋಡಿ ಅಮ್ಮ ಎಂದು ಕರೆದನು. ಸೊಸೆ ಬಂದ್ಮೇಲೆ ನನ್ನನ್ನು ಮರೆತು ಹೋದೆ ಅಲ್ವಾ ಎಂದನು. ಆಗ ನೋಡಿದಳು ಮಗನನ್ನು. ಸ್ವಲ್ಪ ಕಲರ್ ಕಡಿಮೆಯಾಗಿ ಮುಖದಲ್ಲಿ ಯಾವುದೋ ಕಳೆ, ಮೆಚುರಿಟಿ ಲೆವೆಲ್ಸ್ ಬೆಳೆದು ಸೊಸೆ ಹೇಳಿದಂತೆ ಮಾಮೂಲಿ ಮನುಷ್ಯನಾಗಿದ್ದಾನೆ ಅಂತ ತುಂಬ ಹ್ಯಾಪಿಯಾಗಿ ಫೀಲ್ ಆದ್ರು. ಇಬ್ಬರೂ ಚೆನ್ನಾಗಿಯೇ ಇದ್ದೀರಿ ಅಲ್ವಾ, ಮತ್ತೆ ಏನು ನಡೆಯಿತು, ಏನ್ ಮಾಡಿದ್ನು ಅಂತ ಕೇಳಿದರು ಧನಲಕ್ಷ್ಮಿ ಅವರು. ಅವರ ಅಮ್ಮನ ಬಲಗೈ ಹಿಡಿದುಕೊಂಡು ಅಂಬಿಕಾ ಹೊಟ್ಟೆಯ ಮೇಲೆ ಇಟ್ಟನು ವರುಣ್. ಆಕೆಗೆ ಅರ್ಥವಾಯಿತು. ತುಂಬ ಸಂತೋಷಪಟ್ಟರು. ಮಗ ಹುಚ್ಚ, ಮೆಂಟಲ್, ದದ್ದಿಮ್ಮನು. ಇವನನ್ನು ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡದೆ ಮದುವೆ ಮಾಡದೆ ಅಂತ ವ್ಯಂಗ್ಯ ಮಾಡಿದ ಎಲ್ಲರಿಗೂ ಬಾಯಿ ಮುಚ್ಚಿಸಬೇಕು ಅಂತ ಅಂದುಕೊಂಡಳು. ದಿನಗಳು ಫಾಸ್ಟಾಗಿ ಮೂವ್ ಆಗುತ್ತಿದ್ದಾವೆ. ತುಂಬ ಗ್ರ್ಯಾಂಡಾಗಿ ಶ್ರೀಮಂತ ಮಾಡಿದರು ಅಂಬಿಕಾಗೆ. ಕೆಲವು ದಿನಗಳ ನಂತರ ವರುಣ್ ಕಲರ್ನಲ್ಲಿ ಹೆಣ್ಣು ಮಗು ಹುಟ್ಟಿದಳು. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.